ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 31 ಹಾಗೂ 32ನೇ ಕಂತಿನ ಹಣ ಇಂದು ನಿಮ್ಮ ಖಾತೆಗಳಿಗೆ ಸುಮಾರು 4,000 ಆದರೂ ಜಮಾ ಆಗ್ತಾ ಇದೆ. ಜ್ಞಾಪಕ ಇರಲಿ, ಬರೀ 2,000 ಅಲ್ಲ, 4,000 ಇನ್ನೂ ಹೆಚ್ಚಿನ ದುಡ್ಡು ಕೂಡ ಬರುತ್ತೆ. ಆದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದು ಕೂಡ ಅತಿ ಅವಶ್ಯಕ ಆಗಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಖುದ್ದಾಗಿ ಈ ಅಪ್ಡೇಟನ್ನು ಕೊಟ್ಟಿದ್ದು, ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದು ಅಂತ ಅಫಿಸಿಯಲ್ ಆಗಿ ಅಧಿಕೃತ ಮಾಹಿತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಅದನ್ನು ನೋಡೋಣ. ಜೊತೆಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಮತ್ತು ಒಂದು ವಿಷಯ ಜ್ಞಾಪಕ ಇರಲಿ ಸ್ನೇಹಿತರೆ, ಮುಂದೆ ಬರ್ತಕ್ಕಂತಹ ಎಲೆಕ್ಷನ್ ಸಮೀಪ ಹೇಗೆ ಬರುತ್ತೋ ಹಾಗೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಹತ್ತಿರ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ಕಂತನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಂದು ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಎಲ್ಲರ ಅಕೌಂಟ್ಗಳಿಗೆ ಅವರದೇ ಆದಂತಹ ಕಂತುಗಳನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಸೊ ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ಈ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಬೇಕು. ಸುಮಾರು 20,000 ರಿಂದ 30,000 ಸಹಜವಾಗಿ ದುಡ್ಡು ಇನ್ಮೇಲಿಂದ ನಿಮಗೆ ಜಮಾ ಆಗುತ್ತೆ. ಒಂದೊಂದು ತಿಂಗಳಲ್ಲಿ 2 ಕಂತುಗಳನ್ನು ಕೂಡ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಬರಬೇಕು, ನೀವು ಎಲ್ಲ ಕಂತುಗಳನ್ನು ಪಡ್ಕೊಳ್ಬೇಕು. ಸುಮಾರು 30,000 ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗಬೇಕು. ಇದೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಹೇಗೆ ಜಮಾ ಆಗುತ್ತೆ, ಏನು ಪ್ರಾಬ್ಲಮ್ಮು, ಅದನ್ನು ಸೊಲ್ಯೂಷನ್ ಹೇಗೆ ಪಡ್ಕೊಳ್ಳೋದು, ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀನಿ. ಮುಖ್ಯವಾಗಿ ಇವತ್ತು ಕೂಡ ಈ 9 ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಬೇಗ ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೆ ಸಾಕಷ್ಟು ಕಂತುಗಳನ್ನು ಕೂಡ ನೀವು ಪಡ್ಕೊಳ್ಳೋದನ್ನು ಕಳ್ಕೊಂಡು ಬಿಡ್ತೀರಿ. ಸೊ ಹಾಗಾಗಿ ಎಲ್ಲ ಕಂತುಗಳನ್ನು ಕೂಡ ನೀವು ಪಡ್ಕೊಳ್ಬೇಕಂದ್ರೆ ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿಬಿಟ್ಟಿದೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಎಲ್ಲ ಮಾಹಿತಿ ಅರ್ಥ ಆಗತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 17 ಜಿಲ್ಲೆಗಳಲ್ಲಿ ಕೇವಲ 17 ಜಿಲ್ಲೆಗಳಲ್ಲಿ ವೆರಿಫಿಕೇಷನ್ ಆಗಿದ್ದು ಸುಮಾರು 1,10,000 ಮಹಿಳೆಯರು ಇಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರನ್ನು ಹೊರಹಾಕಿರ್ತಕ್ಕಂತಹ ಒಂದು ಲಿಸ್ಟನ್ನು ನಾವು ನೋಡಿದ್ರೆ 4,30,000 ಮಹಿಳೆಯರ ಲಿಸ್ಟು ನಮ್ಮ ಕಣ್ಣಿಗೆ ಬೀಳುತ್ತೆ. ಸುಮಾರು 4 ಲಕ್ಷ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ಈ 4 ಲಕ್ಷ ಮಹಿಳೆಯರನ್ನು ತೆಗೆದುಹಾಕಿರುವಂತಹ ಕಾರಣ ಏನಪ್ಪ ಅಂದರೆ, ಆ ಒಂದು ಮಹಿಳೆಯರು ಮೃತಪಟ್ಟಿದ್ದಾರೆ. ಅದರ ಜೊತೆಗೇನೆ ಎಲಿಜಿಬಲ್ ಇಲ್ಲದಂತಹ ಮಹಿಳೆಯರು, ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದಂಥವರು, ಜೊತೆಗೆ 2 ರೇಷನ್ಸ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಹೊಂದಿದಂತಹ ಮಹಿಳೆಯರು, ಇದೆಲ್ಲವ ಕಾರಣದಿಂದಾಗಿ ಸುಮಾರು 4,30,000 ಮಹಿಳೆಯರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಹಾಗಾದರೆ ಒಂದೇ ಮನೆಯಲ್ಲಿ ನೀವು ಕೂಡ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ರೆ, 2 ರೇಷನ್ಸ್ ಕಾರ್ಡ್ಗಳನ್ನು ನಿಮ್ಮಲ್ಲಿ ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ನಿಜ. ಸೊ ಎಲ್ಲದಕ್ಕಿಂತ ಮುಂಚೆನೂ ಕೂಡ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ 31ನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಆಗಿದೆ ಸ್ನೇಹಿತರೆ. ಸೊ ಈ ವರ್ಷದ ಮೊದಲನೇ ಕಂತು 28ನೇ ಕಂತು ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ, 30 ಅಂದರೆ ಮಾರ್ಚ್ ತಿಂಗಳ ಹಣ. ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಇನ್ನು ಹೋದ ವರ್ಷದಲ್ಲಿ 2 ತಿಂಗಳ ಹಣ ಬಂದಿಲ್ಲ. ಸೊ ಅದನ್ನು ಸರ್ಕಾರ ಇನ್ಮೇಲಿಂದ ಕೊಡೋ ಚಾನ್ಸಸ್ಸು ಕಡಿಮೆ ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಚರ್ಚೆ ಮಾಡಿ ಕೂಡ ಉಪಯೋಗನೇ ಇಲ್ಲ. ಸೊ ಹೀಗಾಗಿ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದರೆ ಈಗ ಬರ್ತಕ್ಕಂತಹ ಕಂತುಗಳನ್ನು ಕ್ಲಿಯರ್ ಆಗಿ ಪಡ್ಕೊಳ್ಬೇಕಲ್ವ, ಹೀಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಅತಿ ಅವಶ್ಯಕ ಆಗಿದೆ. ಸ್ನೇಹಿತರೆ, ಈ 31ನೇ ಕಂತಂದರೆ ಏಪ್ರಿಲ್ ತಿಂಗಳ ಹಣ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಈ ತಿಂಗಳು ಬರುತ್ತೆ ಅಂತ ಮೊದಲು ಹೇಳ್ಬಿಡ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ, ವಿಜಯನಗರ ಧಾರವಾಡಕ್ಕೆ ಬರುತ್ತೆ, ಯಾದಗಿರಿ, ಅದೇ ರೀತಿಯಾಗಿ ಬೆಳಗಾವಿ, ಕೊಪ್ಪಳ, ಹಾಸನ, ಕೊಡಗು, ಗದಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಈ ಒಂದು ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಅಧಿಕೃತ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಜಿಲ್ಲೆಗಳಂತೂ ತಿಳ್ಕೊಂಡ್ರಿ, ಯಾವ ಕಂತು ಬರ್ತಾ ಇದೆ ಅದನ್ನು ಕೂಡ ತಿಳ್ಕೊಂಡ್ರಿ. ಆದರೆ ಆ ಕಂತು ನಿಮ್ಮ ಅಕೌಂಟ್ಗಳಿಗೆ ಬರಬೇಕಲ್ವಾ. ಲಕ್ಷಾಂತರ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಇದರಿಂದ ನೂರಾರು ಕೋಟಿಗಟ್ಟಲೆ ದುಡ್ಡು ಸರ್ಕಾರಕ್ಕೆ ಉಳಿಯುವುದು ಖಚಿತ ಮಾತ್ರ. ಯಾಕಂದರೆ ಎಷ್ಟು ಜನರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತಾರೋ ಅಷ್ಟು ಸರ್ಕಾರಕ್ಕೆ ಬೆಟರು. ಬರೀ ಗೃಹಲಕ್ಷ್ಮಿ ಯೋಜನೆಯಿಂದ ಮಾತ್ರ ಹೊರಗೆ ಹೋಗೋದಿಲ್ಲ, ನೀವು ಪಿಂಚಣಿ ಪಡ್ಕೊಳ್ತಾ ಇದ್ರೆ ಅದು ಕೂಡ ಹೊರಗೆ ಹೋಗ್ತೀರಿ. ರೇಷನ್ ಪಡ್ಕೊಳ್ತಾ ಇದ್ರೆ ರೇಷನ್ ಕಾರ್ಡೇ ರದ್ದಾಗ್ಬಿಡುತ್ತೆ. ಟೋಟಲಿ ರೇಷನ್ಸ್
ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳ ಲಾಭವನ್ನು ಕಳ್ಕೊಂಡು ಬಿಡ್ತೀರಿ. ಸೊ ಒಂದು ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಂಥವರು ಕೂಡ ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ. ಸೊ ಈಗಾಗಲೇ ವೋಟರ್ ಐ ಡಿಗಳನ್ನು ಚೆಕ್ ಮಾಡ್ತಿದ್ದಾರೆ. ಬರೀ ನಿಮಗೆ ಗಣತಿಯ ಕಾರ್ಯ ಮಾಡುವಾಗ ವೋಟರ್ ಐ ಡಿಗಳು ಎಷ್ಟಿದಾವೋ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಂದರೆ ಈಗ ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳು ಎರಡೆರಡು ಇರ್ತವೆ. ಆದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟರ್ ಐ ಡಿ ಇದಾವೆ ಅಂದ ಬಳಿಕ ನೀವು ಬಾಯಿ ಬಿಟ್ಟೇ ಬಿಡ್ತೀರಿ. ಮತ್ತು ನಿಮ್ಮ ಹತ್ತಿರದ ಒಂದು ಇಲಾಖೆಗಳಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೂಡ ಇರುತ್ತೆ. ಈಗ ನೋಡಿ, ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಮತ್ತು ನಿಮ್ಮ ಮನೆಯಲ್ಲಿ ಯಾರು ಗರ್ಭಿಣಿಯರಿದ್ದಾರೆ, ಸೊ ನಿಮ್ಮ ಮನೆಯಲ್ಲಿ ಯಾರಿಗೆ ರೇಷನ್ ಹೋಗ್ತಾ ಇದೆ, ನಿಮ್ಮ ಮನೆಯಲ್ಲಿ ವೋಟರ್ ಐ ಡಿ ಎಷ್ಟಿದಾವೋ ಮುಖ್ಯವಾಗಿ ಇದೆಲ್ಲವೂ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಇರುತ್ತೆ. ಮತ್ತು ನಿಮ್ಮ ಹತ್ತಿರದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಇರುತ್ತೆ. ಯಾಕಂದರೆ ಅಲ್ಲಿಯೇ ಹೆಚ್ಚಾಗಿ ಓಟನ್ನು ಹಾಕ್ಲಿಕ್ಕೆ ನೀವು ಹೋಗ್ತಿರ್ತೀರಿ. ಆ ವೋಟರ್ ಲಿಸ್ಟ್ಗಳು ಅಲ್ಲಿ ಇರುತ್ತೆ. ಸೊ ಹೀಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ವೋಟರ್ ಲಿಸ್ಟ್ ಇರ್ತಾವಲ್ಲ, ಅದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಂತ ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಹಾಗಾದರೆ ನಿಮ್ಮ ಒಂದು ವೋಟರ್ ಐ ಡಿ ಕೂಡ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತಲ್ವಾ? ಹೆಸರು ಇರುತ್ತೆ, ಆದರೆ ರೇಷನ್ಸ್ ಕಾರ್ಡ್ಗಳಲ್ಲಿ ಹೆಸರು ಇರೋದಿಲ್ಲ. ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಬೇರೆ ಆಗಿರುತ್ತೆ. ಅಂದರೆ ಒಂದು ಮನೆಯಲ್ಲಿ ತಂದೆ ತಾಯಿಯರ ರೇಷನ್ ಕಾರ್ಡ್ ಬೇರೆ, ದೊಡ್ಡ ಮಗಂದು ರೇಷನ್ ಕಾರ್ಡ್ ಬೇರೆ, ಚಿಕ್ಕ ಮಗಂದು ರೇಷನ್ ಕಾರ್ಡ್ ಬೇರೆ, ಹೀಗೆ ನಾನಾ ರೀತಿಯ 3 ರೇಷನ್ ಕಾರ್ಡ್ ಅಥವಾ 2 ರೇಷನ್ ಕಾರ್ಡನ್ನು ನೀವು ಹೊಂದಿದ್ದೀರಿ. ಅಂತಹ ಕುಟುಂಬದ ರೇಷನ್ಸ್ ಕಾರ್ಡ್ಗಳು ಸಂಪೂರ್ಣವಾಗಿ ರದ್ದಾಗತ್ತೆ. ಹಿರಿಯರದು, ಚಿಕ್ಕ ಮಗಂದು, ದೊಡ್ಡ ಮಗಂದು ಎಲ್ಲರದು ಕೂಡ ನಾವು ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಯಾಕಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವೆಲ್ಲರೂ ಹೆಸರನ್ನು ಸೇರ್ಪಡೆ ಮಾಡಬಹುದು. ನೀವು ಮಾಡ್ತಾ ಇಲ್ಲ, ಇದಕ್ಕಾಗಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ. ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಿ, ಆದರೆ ನೀವು ತಪ್ಪು ಮಾಡಿರೋದು ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ತಪ್ಪು ಮಾಡಿದ್ದೀರಿ. ಸರ್ಕಾರ 2,000 ದುಡ್ಡು ಕೊಡೋ ಸ್ಥಾನದಲ್ಲಿ 6,000 ದುಡ್ಡು ನೀವು ಪಡ್ಕೊಳ್ತಾ ಇದ್ದೀರಿ. ಹೀಗಾಗಿ ಸರ್ಕಾರಕ್ಕೆ 10 ಕಂತುಗಳನ್ನು ನೀವು 20,000 ಪಡ್ಕೊಳ್ಳೋ ಜಾಗದಲ್ಲಿ 60,000 ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ. ಹೀಗಾಗಿ ಸರ್ಕಾರಕ್ಕೆ 40,000 ರೂಪಾಯಿ ಲಾಸ್ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಇಂತಹ ಒಂದು ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದೆ. ಸೊ ಇದರ ಜೊತೆಗೇನೆ ಸ್ನೇಹಿತರೆ, ನೀವು ಮೃತಪಟ್ಟವರ ಹೆಸರಿನಲ್ಲಿ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಅಂದರೆ ವಿಡ್ರಾಲ್ ಮಾಡ್ಕೊಳ್ತಾ ಹೇಗೆ ಮಾಡ್ತಾರೆ, ಮೃತಪಟ್ಟಿರ್ತಾರೆ, ಅವರು ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮೃತಪಟ್ಟಿರ್ತಾರೆ. ಹಾಗಾದರೆ ದುಡ್ಡನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅಂತ ಪ್ರಶ್ನೆ ಬರಬಹುದು. ಸ್ನೇಹಿತರೆ, ಈಗ ಡಿಜಿಟಲ್ ಯುಗ, ಫೋನ್ಪೇ, ಗೂಗಲ್ ಪೇ, ಅವರ ಹತ್ರ ಮೊಬೈಲ್ ಇರುತ್ತೆ, ಮೃತಪಟ್ಟಂತಹ ವ್ಯಕ್ತಿಯ ಮೊಬೈಲ್ ಇರುತ್ತೆ. ಫೋನ್ಪೇ, ಗೂಗಲ್ ಪೇ ಮುಖಾಂತರ ದುಡ್ಡನ್ನು ಬಳಕೆ ಮಾಡೋದು, ಅಥವಾ ATM ಕಾರ್ಡ್ ಇರುತ್ತೆ, ಆ ATM ಕಾರ್ಡ್ನ ಮುಖಾಂತರ ದುಡ್ಡನ್ನು ಬಳಕೆ ಮಾಡುವುದು, ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಸರ್ಕಾರ ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಕಾರ್ಯ ಮಾಡ್ತಾ ಇದೆ. ಸೊ ಮತ್ತು ಯಾರು ಎಲಿಜಿಬಲ್ ಇರ್ತಾರೋ ಯಾರು ಇಲ್ಲವೋ ಅದರೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಈಗಾಗಲೇ ಮೃತಪಟ್ಟವರ ಹೆಸರಿನಲ್ಲಿ 100 ಕೋಟಿಯಷ್ಟು ದುಡ್ಡು, ಹೆಚ್ಚಿನ ದುಡ್ಡು ಹೋಗಿದೆ. ಹೀಗಾಗಿ ಸರ್ಕಾರ ಆಲ್ರೆಡಿ ಲಾಸ್ ಅನುಭವಿಸಿದೆ. ಅದನ್ನು ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇನ್ಮೇಲಿಂದ ಆ ದುಡ್ಡು ಹೋಗದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಅಂತ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ. ಹೀಗಾಗಿ DK ಶಿವಕುಮಾರ್ ಅವರು ಇದೆಲ್ಲವೂ ಕೂಡ ಬೇಡ, ಹೊಸದಾಗಿ ಅಪ್ಲಿಕೇಶನ್ ಹಾಕಲಿ. ಸೊ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ನಾವು ಖಂಡಿತವಾಗ್ಲೂ ದುಡ್ಡು ಕೊಡ್ತೀವಿ, ಯಾರು ಇಲ್ಲ ಅವ್ರಿಗೆ ಕೊಡೋದಿಲ್ಲ. ನಾವೆಲ್ಲರನ್ನೂ ಕೂಡ ತೆಗೆದುಹಾಕೋದಿಲ್ಲ. ಯಾರು ಎಲಿಜಿಬಲ್ ಇಲ್ಲ ನೋಡಿ ಅವರನ್ನು ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕ್ತೀವಿ ಅಂತ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ಈ ಅಪ್ಡೇಟನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.